ಆತ್ಮೀಯರೇ, SV ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಥ ಅಭ್ಯಾಸ 5.3ಯಲ್ಲಿರ್ತಕ್ಕಂಥ ಮೂರನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಸಬ್ ಕ್ವಶನ್ಸನ್ನು ನೋಡೋಣ. ಅದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಇನ್ನಿತರ ಕ್ವಶನ್ಗಳನ್ನು ಬಿಡಿಸಲಾಗಿದೆ. ಈಗ ಮೂರನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಆರನೇ ಸಬ್ ಪ್ರಶ್ನೆಯನ್ನು ನೋಡೋಣ. ಆರನೇ ಸಬ್ ಪ್ರಶ್ನೆ ಏನಿದೆ, a = 2, d = 8, Sn = 90 ಆದಾಗ n ಮತ್ತು an ಕಂಡುಹಿಡಿಯಿರಿ. ಇಲ್ಲೇನು ಮಾಡಿದ್ದಾರೆ, ಮೊದಲನೇ ಪದ ಕೊಟ್ಟಿದ್ದಾರೆ a = 2, ನಂತರ ಏನು ಮಾಡಿದ್ದಾರೆ, ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ d ಅನ್ನು ಕೊಟ್ಟಿದ್ದಾರೆ ಮತ್ತು Sn ಮೊತ್ತವನ್ನು ಕೊಟ್ಟಿದ್ದಾರೆ. n ಮತ್ತು an ಕಂಡುಹಿಡಿಯಬೇಕು. ಹೌದಾ? ಆ ಸಮಾಂತರ ಸರಣಿಯಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು n ಮತ್ತು ಕೊನೆಯ ಪದ an ಅನ್ನು ಕಂಡುಹಿಡಿಯಬೇಕಾಗಿದೆ. ಹೌದಾ? ನಾನಿಲ್ಲಿ ಬರ್ಕೊತೀನಿ. ಏನೇನು ಕೊಟ್ಟಿದ್ದಾರೆ, a ಕೊಟ್ಟಿದ್ದಾರೆ, a = 2, d ಅನ್ನು ಕೊಟ್ಟಿದ್ದಾರೆ, d = 8, ನೆಕ್ಸ್ಟು Sn ಕೊಟ್ಟಿದ್ದಾರೆ, Sn = 90. ನಾನಿವಾಗ ಫಾರ್ಮುಲಾನ ಬರ್ಕೊತೀನಿ. Sn ಏನಿದೆ, Sn ಕೊಟ್ಟಿದ್ದಾರೆ, ಹಾಗಾಗಿ Sn ಫಾರ್ಮುಲಾ ಬರ್ಕೊತೀನಿ. Sn = n/2 ಬ್ರಾಕೆಟ್ 2a + n-1 ಬ್ರಾಕೆಟ್ ಕಂಪ್ಲೀಟ್ d. ಹೌದಾ? ಇದು ನಮ್ಮದು ಏನಿದು ಸೂತ್ರ. ಈ ಸೂತ್ರದಲ್ಲಿ ಕೊಟ್ಟಂಥ ಡಾಟಾವನ್ನು ನಾನು ಏನು ಮಾಡ್ತೀನಿ, ಪುಟ್ ಮಾಡ್ತೀನಿ. Sn ಇದೆ, Sn = ಎಷ್ಟಿದೆ, 90. ಹೌದಾ? Sn = 90 ಕೊಟ್ಟಿದ್ದಾರೆ. n ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. n = ಗೊತ್ತಿಲ್ಲ. n ಅನ್ನು ನಾನು ಅದೇ ರೀತಿ ಬರ್ಕೊತೀನಿ, /2. a ಅನ್ನು ಕೊಟ್ಟಿದ್ದಾರೆ. a ವ್ಯಾಲ್ಯೂ ಎಷ್ಟು, 2 × 2, a = 2 ಪ್ಲಸ್ ಏನು ಗೊತ್ತಿಲ್ಲ, ಅದೇ ರೀತಿ ಬರ್ಕೊತೀನಿ, -1 ಡಿಫ್ರೆನ್ಸ್ ಗೊತ್ತು ಎಷ್ಟು, d = 8 ಕೊಟ್ಟಿದ್ದಾರೆ, d = 8 ಬರ್ಕೊತೀನಿ. ಹೌದಾ? ಇವಾಗ ಏನು ಮಾಡ್ತೀನಿ, ಈ ಎರಡನ್ನು ಈ ಕಡೆ ತೊಗೊಂಬರ್ತೀನಿ, ಬಲಗಡೆಯಿಂದ ಎಡಗಡೆ ತೊಗೊಂಬರ್ತೀನಿ. ಡಿವಿಷನ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. 90 × 2 = n, 2 × 2 = 4. ಇದನ್ನು ಬ್ರಿಕೇಟನ್ನು ನಾನೇನು ಮಾಡ್ತೀನಿ, ಬಿಡಿಸ್ಕೊತೀನಿ. n × 8 = +8n. ಹೌದಾ? 1 × 8 = 8. ಯಾವ 8? -8. ನೆಕ್ಸ್ಟ್ ಏನು ಮಾಡ್ತೀನಿ, 180 ಆಯಿತಾ, ಇದು = n. ಇಲ್ಲಿ ನೋಡ್ರಿ, ಇದು +4 ಇದೆ, ಇದು -8 ಇದೆ. -8ರಲ್ಲಿ +4 ಅನ್ನು ಕಳೆದ್ರೆ -4 ಬರುತ್ತೆ. 8n - 4. ಇವಾಗ ಈ ಬ್ರಿಕೇಟನ್ನು ನಾನು ಬಿಡಿಸ್ಕೊತೀನಿ. 180 = ಗುಣಾಕಾರ ಮಾಡ್ತೀನಿ, 8n² - 4n. ಹೌದಾ? ಈಗ ನಾನು ಏನು ಮಾಡ್ತೀನಿ, ಎಲ್ಲದಕ್ಕೂ ನಾನು 4ಅನ್ನು ಡಿವಿಷನ್ ಮಾಡ್ತೀನಿ, /4. ಆವಾಗ ಎಷ್ಟಾಗುತ್ತೆ, /4 ಮಾಡಿದವಾಗ. ಹೌದಾ? ಇಲ್ಲಾಂದರೆ ಇನ್ನೊಂದು ಸ್ಟೆಪ್ಪನ್ನು ಬರ್ಕೊಂಡು ಬಿಡೋಣ. ಇದನ್ನು ಒಂದು ಸೈಡ್ ತೊಗೊಂಬರೋಣ ಎಲ್ಲವನ್ನು. ಎಷ್ಟಾಗುತ್ತೆ, 8n² - 4n. ಹೌದಾ? ಇದನ್ನು ನಾನು ಇವಾಗ ಈ ಕಡೆ ಹೋಗ್ತೀನಿ, ಸೊ -180 ಬರ್ಕೊತೀನಿ, 0. ಇವಾಗ ನಾನು ಏನು ಮಾಡ್ತೀನಿ, ಡಿವಿಷನ್ 4 ಮಾಡ್ತೀನಿ. ಹೌದಾ? ಏನಾಗುತ್ತೆ, 2n² - n - 45 = 0. ಇದಕ್ಕೆ ಈ ಇಕ್ವೇಷನ್ಗೆ ನಾನು ಏನು ಮಾಡಿದ್ದೀನಿ, ಡಿವಿಷನ್ ಮಾಡಿದ್ದೀನಿ. ಹೌದಾ? ನಾನಿಲ್ಲಿ ಏನು ಮಾಡಿದ್ದೀನಿ, ಡಿವಿಷನ್
ಮಾಡಿದ್ದೀನಿ, 4 ಮಾಡಿದ್ದೀನಿ. ಸೊ ಇವಾಗ ಇನ್ನೇನೇನು ಮಾಡ್ಕೋತೀನಿ, ಈ ಇಕ್ವೇಷನ್ನ ಮಧ್ಯ ಪದಗಳನ್ನು ಬಿಡಿಸೋದ್ರ ಮುಖಾಂತರ ನಾನು ಇಕ್ವೇಷನನ್ನು ಬರ್ಕೊತೀನಿ. ಯಾವ ರೀತಿ, ಇದು ಎ ಬಿ ಸಿ ಹೌದಾ. ಇಲ್ಲಿ ನೋಡ್ರಿ, 2n² ಮಧ್ಯ ಪದವನ್ನು ಬಿಡಿಸಿ ಬರಿತೀನಿ ನಾನು. -10n + 9n - 45 = 0. ಈಗ ಇವೆರಡನ್ನು ಕೂಡಿದರೆ ಇದು ಬರಬೇಕು. ಈ ಎರಡನ್ನು ಇಂಟು ಮಾಡಿದರೆ ಎ ಮತ್ತು ಸಿಯನ್ನು ಇಂಟು ಮಾಡಿದರೆ ಎಷ್ಟು ಬರುತ್ತಲ್ಲ ಆ ವ್ಯಾಲ್ಯೂನ ಬರಬೇಕು. ಈಗ ನೋಡಿರಿ, -10 + 9 = n - n ಬಂತ. ಈಗ 10 × 9 = 90. ಇಲ್ಲಿ ನೋಡಿರಿ, 45 × 2 = 90. ಈ ರೀತಿ ಇದು ಮಧ್ಯ ಪದವನ್ನು ಬಿಡಿಸಿ ಬರೀಬೇಕು. ಇವಾಗ ನಾನು ಏನು ಮಾಡ್ತೀನಿ, ಕಾಮನನ್ನು ತಗೊತೀನಿ. 2n n - 5 + 9n - 5 = 0. ಇವಾಗ 2n + 9 n - 5 = 0. ಕರೆಕ್ಟಾ. ಈಗ 2n + 9 = 0, n - 5 = 0, n = 5 ಹೌದಾ. n ಅಂದರೆ ಎಷ್ಟು, ಧನ ಸಂಖ್ಯೆ ಆಗಿರೋದ್ರಿಂದ ಇದು ಋಣ ಸಂಖ್ಯೆ ಬರುತ್ತೆ. ಇದನ್ನು ಬಿಟ್ಟು ಇದು ಧನ ಸಂಖ್ಯೆ. n = 5 ಅಂದರೆ n ವ್ಯಾಲ್ಯೂ ಎಷ್ಟು, 5. ಅದೇ ರೀತಿ n ಅನ್ನು ಕಂಡುಹಿಡಿದ್ವಿ ನಾವು. ಇವಾಗ ಈಗ ಇನ್ನೊಂದು ಏನು ಕಂಡುಹಿಡಿಬೇಕಾಗಿದೆ, an ಅನ್ನು ಕಂಡುಹಿಡಿಬೇಕಾಗಿದೆ ಹೌದಾ. an ಇಲ್ಲಿ ನಾನು ಇನ್ನೊಂದು ಫಾರ್ಮುಲಾನ ಬರ್ಕೊತೀನಿ. ಏನು ಬರ್ಕೊತೀನಿ, an ಅನ್ನು ಕಂಡುಹಿಡಿಯೋದಕ್ಕೆ an = a5 ಹೌದಾ, a5 = 8 + 5 × 4. ಇಲ್ಲಿ ನೋಡ್ರಿ, a + 5d ಎಷ್ಟು ಬರುತ್ತೆ, a5 = 34. ಕರೆಕ್ಟಾ. ಇಲ್ಲಿ ನೋಡ್ರಿ, ನಾನು ಇನ್ನೊಂದು a5 ಫಾರ್ಮುಲಾ ಹಾಕೊಂಡು ಮಾಡ್ತೀನಿ. an = a + n - 1d ಹೌದಾ. a5 ಕಂಡುಹಿಡಿಬೇಕಾಗಿದೆ, 5 ಬರ್ಕೊತೀನಿ. a ಕೊಟ್ಟಿದ್ದಾರೆ, a = ಎಷ್ಟು, 2. n ನಾವು ಕಂಡುಹಿಡಿದಿದ್ದೀವಿ ಎಷ್ಟು, n 5 - 1. ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಎಷ್ಟು, 8 ಹೌದಾ. = 2. 5 - 1 = 4 × 8. 2 + 8 × 4 = 32. 32 + 2 = 34. ಸೊ a5 = 34. ಮುಂದಿನ ಪ್ರಶ್ನೆ, ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ 3ನೇ ಪ್ರಶ್ನೆಯಲ್ಲಿ 7ನೇ ಸಬ್ ಪ್ರಶ್ನೆ. a = 8, an = 62, sn = 210 ಆದಾಗ n and d ಕಂಡುಹಿಡಿಯಿರಿ. ಇಲ್ಲಿ ಏನು ಮಾಡಿದ್ದಾರೆ, a ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಎಷ್ಟು, 8. an ಅನ್ನು ಕೊಟ್ಟಿದ್ದಾರೆ ಎಷ್ಟು, 62. sn ಅನ್ನು ಕೊಟ್ಟಿದ್ದಾರೆ ಎಷ್ಟು, 210. n ಮತ್ತು d ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ನಾನು sn ಫಾರ್ಮುಲಾನ ಬರ್ಕೊತೀನಿ. ಇವಾಗ sn = n / 2 a + an. ಕೊನೆಯ ಪದ ಕೊಟ್ಟಿರುವುದರಿಂದ ನಾವು ಕೊನೆಯ ಪದ ಇರ್ತಕ್ಕಂಥ ಈ ಫಾರ್ಮುಲಾನ ನಾನು ಬರ್ಕೊಂಡಿದ್ದೀನಿ. an ಅಂದ್ರೇನು, ಕೊನೆಯ ಪದ. an ಎಷ್ಟು ಕೊಟ್ಟಿದ್ದಾರೆ, 62 ಹೌದಾ. ಇಲ್ಲಿ ವ್ಯಾಲ್ಯೂವನ್ನು ಪುಟ್ ಮಾಡ್ತೀನಿ ನಾನು. ಇವಾಗ sn ಅಂದರೆ ಎಷ್ಟು, sn ಕೊಟ್ಟಿದ್ದಾರೆ
210, ಎ ಕೊಟ್ಟಿದ್ದಾರೆ 8, ಎ ಎನ್ ಅನ್ನು ಕೊಟ್ಟಿದ್ದಾರೆ 62. ಈ ವ್ಯಾಲ್ಯೂವನ್ನು ನಾನು ಈ ಫಾರ್ಮುಲಾದಲ್ಲಿ ಏನು ಮಾಡ್ತೀನಿ, ಪುಟ್ ಮಾಡ್ತೀನಿ. ಎಸ್ ಎನ್ ಅಂದರೆ ಎಷ್ಟು, 210 = n/2. ಎ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಎಷ್ಟು 8 ಪ್ಲಸ್ ಎ ಎನ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 62. ಈಗ ನಾನು ಇವೆರಡನ್ನು ಕೂಡ್ತೀನಿ. 210 = n/2 70. ಹೌದಾ, 62ರಲ್ಲಿ 8ಅನ್ನು ಕೂಡಿಸಿದರೆ 70. ಈಗ ಇದನ್ನು ನಾನು ಏನು ಮಾಡ್ತೀನಿ, 2 1 2, 3 6, 2 5 10. 210 = n × 35, 35n. 210 = 35n. n ಎಷ್ಟು ಹಂಗಾದರೆ ಡಿವಿಷನ್ ಮಾಡ್ತೀನಿ. ಇಲ್ಲಿ ಬಲಗಡೆಯಿಂದ ಎಡಗಡೆ ಕಳಿಸ್ತೀನಿ. ಇಲ್ಲಿ ಗುಣಾಕಾರ ಇದೆ, ಇಲ್ಲಿ ಭಾಗಾಕಾರ ಆಗುತ್ತೆ. 210 / 35 ಅಂದರೆ ಎಷ್ಟಾಗುತ್ತೆ, 6. n = 6. ಈಗ ನಾವು n ವ್ಯಾಲ್ಯೂನ ಕಂಡುಹಿಡಿದೀವಿ. ಇವಾಗ ಏನು ಮಾಡಬೇಕು, ಡಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ನಾನು ಫಾರ್ಮುಲಾ ಬರ್ಕೊತೀನಿ. an = a + n - 1 d. ಇಲ್ಲಿ ಎ ಎನ್ ಗೊತ್ತು, ಎ ಗೊತ್ತು, ಎನ್ ಗೊತ್ತು, ನಮಗೆ ಡಿ ಯನ್ನು ಕಂಡುಹಿಡಬೇಕಾಗಿದೆ. ಎ ಎನ್ ಅಂದರೆ ಎಷ್ಟು, ಎ ಎನ್ ಅಂದರೆ ಎಷ್ಟು 62, ಎ 8 ಪ್ಲಸ್ ಎನ್ ಗೊತ್ತು 6 - 1 ಡಿ ಗೊತ್ತಿಲ್ಲ. 62 = 8 ಪ್ಲಸ್ 6ರಲ್ಲಿ 1 ಹೋದರೆ 5 ಡಿ. ಇದನ್ನು 8ಅನ್ನು ನಾನು ಈ ಕಡೆ ತೊಗೊಂಬರ್ತೀನಿ. 62ರಲ್ಲಿ 8 ಹೋದರೆ ಎಷ್ಟು, 54. 62 - 8 = 5 ಡಿ. ಎಷ್ಟು, 54 5 ಡಿ. ಡಿ = 54 / 5 ಕರೆಕ್ಟಾ, ಎಷ್ಟು ಬರುತ್ತೆ, 10.8. ಅಂದರೆ ಡಿ ಎಷ್ಟು, ಡಿ = 10.8. ಅದೇ ರೀತಿ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ನೋಡೋಣ 8ನೇ ಪ್ರಶ್ನೆ. an = 4, d = 2, sn = -14 ಆದರೆ n ಮತ್ತು a ಕಂಡುಹಿಡಿಯಿರಿ. ಇಲ್ಲೇನು ಮಾಡಿದ್ದಾರೆ, ಎ ಎನ್ ಅನ್ನು ಕೊಟ್ಟಿದ್ದಾರೆ ಎಷ್ಟು 4, ಡಿ ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಎಸ್ ಎನ್ -14 ಕೊಟ್ಟಿದ್ದಾರೆ. ಎನ್ ಮತ್ತು ಎ ಅನ್ನು ಕಂಡುಹಿಡಿಯಿರಿ. ಹೌದಾ, ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಎ ಎನ್ ಕೊಟ್ಟಿದ್ದಾರೆ ಎಷ್ಟು 4, ಡಿ ಕೊಟ್ಟಿದ್ದಾರೆ 2, ಎಸ್ ಎನ್ ಕೊಟ್ಟಿದ್ದಾರೆ -14. ಎನ್ ಅನ್ನು ಕಂಡುಹಿಡಿಯಬೇಕಾಗಿದೆ ಮತ್ತು ಇ ಅನ್ನು ಕಂಡುಹಿಡಿಯಬೇಕಾಗಿದೆ. ನಾನಿಲ್ಲಿ ಫಾರ್ಮುಲಾನ ಬರ್ಕೊತೀನಿ. ಹೌದಾ, ಯಾವುದು, ಎ ಎನ್ = a + n - 1 ಡಿ. ನಾನು ಈ ವ್ಯಾಲ್ಯೂನ ಪುಟ್ ಮಾಡ್ತಾ ಹೋಗ್ತೀನಿ. ಎ ಎನ್ ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ, ನನಗೆ ಎ ಗೊತ್ತಿಲ್ಲ, ಎನ್ ಗೊತ್ತಿಲ್ಲ. ಎನ್ನನ್ನು ಅದೇ ರೀತಿ ಬರೀತೀನಿ. -1 ಡಿ ಗೊತ್ತು 2. ಹೌದಾ, 4 = a
ಪ್ಲಸ್ 2n ಮೈನಸ್ 2. ಈ 2ಅನ್ನು ಈ ಕಡೆ ಕಳಿಸ್ತೀನಿ, ಏನಾಗುತ್ತೆ 6 ಆಗುತ್ತೆ. a ಪ್ಲಸ್ 2n ಈಕ್ವಲ್ ಟು 6. a ಈಕ್ವಲ್ ಟು 6 ಮೈನಸ್ 2n. ಇದನ್ನು ನಾನು ಇಕ್ವೇಷನ್ 1 ಅಂತ ಬರೀತೀನಿ. ಹೌದಾ? ಇವಾಗ ಏನು ಮಾಡ್ತೀನಿ, ಇನ್ನೊಂದು ಫಾರ್ಮುಲಾ ಬರ್ಕೊತೀನಿ. ಎಸ್ ಎನ್ ಈಕ್ವಲ್ ಟು n ಡಿವೈಡೆಡ್ ಬೈ 2 a ಪ್ಲಸ್ ಎ ಎನ್. ಹೌದಾ? ಕೊನೆ ಪದ ಗೊತ್ತಿದ್ದಾಗ ನಮಗೆ ಏನು ಮಾಡೋದು, ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದು. ಎಸ್ ಎನ್ ಕೊಟ್ಟಿದ್ದಾರೆ, ಇಲ್ಲಿ ಎಸ್ ಎನ್ನನ್ನು ಎಷ್ಟು ಕೊಟ್ಟಿದ್ದಾರೆ, 14 ಮೈನಸ್ 14. ಎಸ್ ಎನ್ ಈಕ್ವಲ್ ಟು ಮೈನಸ್ 14. ಎನ್ ಗೊತ್ತಾ, ಗೊತ್ತಿಲ್ಲ. ಹೌದಾ? ಡಿವೈಡೆಡ್ ಬೈ 2. ಎ ಗೊತ್ತಾ, ಗೊತ್ತಿಲ್ಲ. ಅದೇ ರೀತಿ ಬರ್ಕೊತೀನಿ. ಎ ಎನ್ ಗೊತ್ತಾ, ಹೌದು. ಎಷ್ಟು, 4. ಇವಾಗ ನಾನು ಇದನ್ನು ಏನು ಮಾಡ್ತೀನಿ, ಬಲಗಡೆಯಿಂದ ಎಡಗಡೆ ತೊಗೊಂಬರ್ತೀನಿ, ಇಂಟು ಆಗುತ್ತೆ. 14 ಇಂಟು 2 ಈಕ್ವಲ್ ಟು ಮೈನಸ್ 28. ಎನ್ ಎ ಪ್ಲಸ್ 4. ಇದನ್ನು ಎನ್ನನ್ನು ನಾನು ಇದಕ್ಕೆ ಏನು ಮಾಡ್ತೀನಿ, ಇಲ್ಲ ಈಗ ಏನು ಮಾಡಿದ್ದೀವಿ ನಾವು ಇಕ್ವೇಷನ್ 1ನಲ್ಲಿ ಎ ವ್ಯಾಲ್ಯೂವನ್ನು ಕಂಡುಹಿಡಿದಿದ್ದೀವಿ. ಸೊ ಎ ವ್ಯಾಲ್ಯೂವನ್ನು ಇಲ್ಲಿ ಪುಟ್ ಮಾಡ್ಕೊತೀನಿ ನಾನು. ಹೌದಾ? ಮೈನಸ್ 28 ಈಕ್ವಲ್ ಟು ಎನ್. ಎ ವ್ಯಾಲ್ಯೂ ಏನಿದೆ, 6 ಮೈನಸ್ 2n ಪ್ಲಸ್ 4. 28 ಈಕ್ವಲ್ ಟು ಎನ್. ನಾನೇನು ಮಾಡ್ತೀನಿ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಎಷ್ಟಾಗುತ್ತೆ, 10 ಆಗುತ್ತೆ. ಮೈನಸ್ 2n. ಎನ್ನನ್ನು ಇದಕ್ಕೇನು ಮಾಡ್ತೀನಿ, ನಾನು ಗುಣಾಕಾರ ಮಾಡ್ತೀನಿ. 28 ಈಕ್ವಲ್ ಟು 10n ಮೈನಸ್ 2n ಸ್ಕ್ವೇರ್. ಇವಾಗ ನಾನು ಎಲ್ಲವನ್ನು ಏನು ಮಾಡ್ತೀನಿ, ಒಂದು ಸೈಡ್ ತೊಗೊಂಬರ್ತೀನಿ. ಹೌದಾ? ಎಲ್ಲ ಇಕ್ವೇಷನನ್ನು ನಾನು ಏನು ಮಾಡ್ತೀನಿ, ಒಂದು ಸೈಡ್ ತೊಗೊಂಬರ್ತೀನಿ. ಮೈನಸ್ 28 ಮೈನಸ್ 10n ಮೈನಸ್ 28 ಈಕ್ವಲ್ ಟು 0. ಇದಕ್ಕೆ ನಾನು ಏನು ಮಾಡ್ತೀನಿ, ಡಿವೈಡೆಡ್ ಬೈ 2 ಅನ್ನು ಮಾಡ್ತೀನಿ. ಇಲ್ಲ 28 ಇದು 2n ಸ್ಕ್ವೇರ್ ಮೈನಸ್ 10, 2n ಸ್ಕ್ವೇರ್ ಮೈನಸ್ 10n 28. ಎಲ್ಲದಕ್ಕೂ ಏನು ಮಾಡ್ತೀನಿ, ಡಿವೈಡೆಡ್ ಬೈ 2 ಮಾಡ್ತೀನಿ. ಆವಾಗ ಏನಾಗುತ್ತೆ, n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಈಕ್ವಲ್ ಟು 0. ಇವಾಗ ಮಧ್ಯ ಪದವನ್ನು ನಾನು ಬಿಡಿಸಿ ಬರಿತೀನಿ. ಹೌದಾ? ಆವಾಗಲೇ ಹೇಳಿದ್ನಲ್ಲ ಆ ರೀತಿ. ಈ ಮಧ್ಯ ಪದವನ್ನು ಬಿಡಿಸಿ ಬರೆದಾಗ ಏನಾಗಿರಬೇಕು, ಅದು ಕೂಡಿದ್ರೆ ಮಧ್ಯಪದ ಬಂದಿರಬೇಕು. ಗುಣಾಕಾರ ಮಾಡಿದ್ರೆ ಇದನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೋ ಆ ವ್ಯಾಲ್ಯೂ ಬರಬೇಕು. ಅಂಥ ಎರಡು ಪದಗಳನ್ನು ಇಲ್ಲಿ ತಗೋಬೇಕು ನಾವು. ಈ ಫಾರ್ ಎಕ್ಸಾಂಪಲ್ ಈಗ 5n ಇದೆ. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಎರಡು ಪದ ತಗೋತೀನಿ. ಯಾವ, ಮೈನಸ್ 7n ಪ್ಲಸ್ 2n. ಇವು ಎರಡನ್ನು ಕೂಡಿದರೆ ನನಗೇನು ಬರುತ್ತೆ, ಇಲ್ಲಿ 5n ಬರುತ್ತೆ. ಇವು ಎರಡನ್ನು ಗುಣಾಕಾರ ಮಾಡಿದಾಗ ಎ ಮತ್ತು ಸಿ ಅನ್ನು ಗುಣಾಕಾರ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಅಷ್ಟು ಬರಬೇಕು. ಇಲ್ಲಿ ನೋಡಿರಿ, 7 2 14. ಯಾವ 14, ಮೈನಸ್ 14. ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಸೊ ಇಲ್ಲಿ 1 ಇಂಟು 14 ಈಕ್ವಲ್ ಟು ಮೈನಸ್ 14. ಸೊ ಈ ಪದಗಳನ್ನು ನಾನು ಇಲ್ಲಿ ತೊಗೊತೀನಿ, ಬಿಡಿಸಿ ಬರೀತೀನಿ. n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ 14 ಈಕ್ವಲ್ ಟು 0. ಇವಾಗ ಏನು ಮಾಡ್ತೀನಿ, ನಾನು ಕಾಮನನ್ನು ತೊಗೊತೀನಿ.
n minus 7 plus 2 n minus 7 is equal to 0. n minus 7 n plus 2 equal to 0. n minus 7 is equal to 0. n plus 2 is equal to 0. n is equal to 7. n is equal to minus 2. ಹೌದಾ, ಎನ್ ವ್ಯಾಲ್ಯೂ ನಮ್ಗೆ ಎನ್ ಈಗ ಸಿಕ್ತು. ಎಷ್ಟಿದ್ದಾವೆ? 7. ಸೊ ಈಗ ಇಕ್ವೇಷನ್ 1 ತಗೋತೀನಿ. ಸಮೀಕರಣ 1 ಏನಿದೆ? ಎ ಇಸ್ ಈಕ್ವಲ್ ಟು 6 ಮೈನಸ್ 2n. ಎನ್ ವ್ಯಾಲ್ಯೂ ಗೊತ್ತಾ ನಮ್ಗೆ? ಆ ಎನ್ ವ್ಯಾಲ್ಯೂನ ನಾನು ಇವಾಗ ಪುಟ್ ಮಾಡ್ತೀನಿ. 6 ಮೈನಸ್ 2 ಎನ್ ಎಷ್ಟಿದೆ? 7 ಇದೆ. 6 ಮೈನಸ್ 14 ಹೌದಾ, ಈಕ್ವಲ್ ಟು ಎಷ್ಟು? ಮೈನಸ್ 8. ಎ ಈಕ್ವಲ್ ಟು ಮೈನಸ್ 8. ಸೊ ಎ ಈಕ್ವಲ್ ಟು ಎಷ್ಟು? ಮೈನಸ್ 8. ಎನ್ ಈಕ್ವಲ್ ಟು ಎಷ್ಟು? 7. ಓಕೆ, ಥ್ಯಾಂಕ್ ಯು.